ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನಿವತ್ತೊಂದು ಡಿಫ್ರೆಂಟ್ ಆಗಿರುವ ರೆಸಿಪಿಯನ್ನು ತಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ರೈಸಿಗಂತೂ ಸೂಪರಾಗಿರುತ್ತೆ. ಬೆಂಡೆಕಾಯಿ ಗೊಜ್ಜು ಅಂತ ಹೇಳ್ಬೋದು. ನಾನು ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಈ ಶಕೆಲಂತೂ ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ಶಕೆಗೂ ಕೂಡ ದೇಹ ತಂಪಾಗಿರುತ್ತೆ, ಹೊಟ್ಟೆನೂ ಕೂಡ ತಂಪಾಗಿ ಇರುತ್ತೆ. ಓಕೆನಾ. ನಾನೊಂದಿಷ್ಟು ಬೆಂಡೆಕಾಯಿಯನ್ನು ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಟೊಮೆಟೊ, ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ, ಹೇಳ್ತೀನಿ. ಹಾಗೆ ಎಣ್ಣೆಯನ್ನು ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ನಂತರ ಸಾಸಿವೆ, ಕರಿಬೇವು ಹಾಕೋಬೇಕು. ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ. ಇದು ಏನು ಗೊತ್ತಾ, ನೀವು ಒಂದು ಸಲ ಊಟ ಮಾಡಿದರೆ ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಂಡು ಊಟ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನಾವು ಡೈಲಿ ಸಾಂಬಾರೆಲ್ಲ ತಿಂದು ತಿಂದು ಬೋರಾಗಿರುತ್ತೆ ಅಲ್ವಾ, ಹೊಟ್ಟೆ ಎಲ್ಲ ಒಂದು ರೀತಿ ಆಗಿರುತ್ತೆ, ಅಜೀರ್ಣ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿಕೊಂಡು ಊಟ ಮಾಡಿಬಿಡ್ಬೇಕು. ಒಂದೇ ದಿನದಲ್ಲಿ ನಮ್ಮ ಹೊಟ್ಟೆ ಫುಲ್ ಕ್ಲೀನಾಗಿ ಇರುತ್ತೆ. ಹಾಗೆ ಕರಿಬೇವು, ಹಸಿಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ. ಇದು ತುಂಬ ಖಾರ ಇಲ್ಲ, ಓಕೆನಾ. ನೀವು ತುಂಬ ಖಾರ ತಿಂತೀರಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಈ ರೀತಿ ಗೊಜ್ಜು ಎಲ್ಲ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಜೀರ್ಣಶಕ್ತಿನೂ ಆಗುತ್ತೆ. ಆದಷ್ಟು ಕೊಬ್ಬರಿ ಎಣ್ಣೆಯನ್ನು, ನ್ಯಾಚುರಲಾಗಿ ಸಿಗುವಂತಹ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿ, ಓಕೆನಾ. ಅಂದರೆ ಕೊಕೊನಟ್ ಆಯಿಲು ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಸಿಂಪಲ್ಲಾಗಿದೆ ಗೊತ್ತಾ. ಒಂದು ಇದೆ, ಬೆಂಡೆಕಾಯಿ ಇದ್ದರೆ ಸಾಕು. ರೈಸ್ ಜೊತೆ ಬೆಂಡೆಕಾಯಿ, ಏನೋ ಒಂದು ಉಪ್ಪಿನಕಾಯಿ, ಹಪ್ಪಳ ಹೇಗೆ ಇಟ್ಕೊಂಡು ಊಟ ಮಾಡಿಬಿಟ್ರೆ ಒಂದು ದಿನ ಅಂತೂ ಬಾಡಿ ಕೂಲಾಗಿ ಇರುತ್ತೆ, ಹೊಟ್ಟೆನೂ ಕೂಡ ಆರಾಮಾಗೇ ಇರುತ್ತೆ, ಓಕೆನಾ. ಹಾಗೆ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ನೀವೇನಾದರೂ ನಾನ್ ವೆಜ್ ತಿಂತಾ ಇದ್ದೀರಿ ಅಂದರೆ, ನೀವು ಹಿಂದಿನ ದಿನ ನಾನ್ ವೆಜ್ ತಿಂದಿದ್ದೀರಿ ಅಂದರೆ, ಫಿಶ್ ಇರ್ಬೋದು, ಮಟನು, ಚಿಕನ್ ಏನೋ ಒಂದು ತಿಂದಿದ್ದೀರಾ, ಹೊಟ್ಟೆ ಎಲ್ಲ ಒಂದು ರೀತಿ ಆಗಿದೆ, ಒಂದು ರೀತಿ ಆಗ್ತಾಯಿದೆ ಅಂದಾಗ ನೀವು ಇದನ್ನು ಮಾರನೇ ದಿನ ಮಾಡಿಕೊಂಡು ಊಟ ಮಾಡಿ, ಹೊಟ್ಟೆ ಫುಲ್ ಕ್ಲೀನು, ಓಕೆನಾ. ಬೆಂಡೆಕಾಯಿ ಹಾಕಿದ್ದೀನಿ, ಸಣ್ಣದಾಗಿ ಹಚ್ಕೋಬೇಕು, ತುಂಬ ಬಲ್ತಿರೋದು ಆಗಿರಬಾರ್ದು, ಓಕೆನಾ. ಬೆಂಡೆಕಾಯಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೋತೀನಿ. ನೀವೇನಾದರೂ ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ಬೆಂಡೆಕಾಯಿಯನ್ನು ಉಪಯೋಗಿಸಿ, ಓಕೆನಾ. ಬೆಂಡೆಕಾಯಿಯಲ್ಲಿ ಏನು ನಾರಿನಾಂಶ ತುಂಬ ಇದೆ, ಇದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಈ ಮಲಬದ್ಧತೆ ಇರುತ್ತೆ ಅಲ್ವಾ, ಅವರಿಗೆ ನಂಬರ್ 1 ಅಂತ ಹೇಳ್ಬೋದು. ಅವಾಗವಾಗ ಈ ರೀತಿ ಮಾಡಿಕೊಂಡ್ರೆ, ಅಂದರೆ ಯಾವುದೇ ರೀತಿ ರೆಸಿಪಿ ಮಾಡ್ಬೋದು, ಬೆಂಡೆಕಾಯಿಯಿಂದ ರೆಸಿಪಿ ಮಾಡಿಕೊಂಡು ಊಟ ಮಾಡಿಕೊಂಡ್ರೆ ಮೂಲವ್ಯಾಧಿ ಎಲ್ಲ ಕಡಿಮೆ ಆಗುತ್ತೆ, ಓಕೆನಾ. ಇದರಲ್ಲಿ ಏನು ಗೊತ್ತಾ, ತುಂಬ ತಂಪಿರುತ್ತೆ, ಬಾಡಿ ಇರ್ಬೋದು, ಬಾಡಿಗೆಲ್ಲ ತುಂಬ ತಂಪನ್ನು ಕೊಡುತ್ತೆ, ಓಕೆನಾ. ಹಾಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಲೋಳೆ ಆಗಲ್ಲ, ಯಾಕಂದರೆ ನಾನು ಟೊಮೆಟೊ ಹಾಕಿದ್ದೀನಿ ಅಲ್ವಾ, ರುಚಿಗೆ ಅಂದರೆ ನಾನು ಸ್ವಲ್ಪ ಒಂದು ಚಿಕ್ಕ ಟೊಮೆಟೊನ ಹಾಕಿದ್ದೀನಿ, ತುಂಬ ಹಾಕಿಲ್ಲ, ಓಕೆನಾ. ಇದು ಏನು ಗೊತ್ತಾ, ಸ್ವಲ್ಪ ಅಂದರೆ ತುಂಬ ಹುಳಿ ಆಗಿರಬಾರ್ದು, ತುಂಬ ಟೊಮೆಟೊನ ಹಾಕಬಾರ್ದು, ಓಕೆನಾ. ಸಣ್ಣದು ಒಂದು ಟೊಮೆಟೊ, ಹಾಗೆ ಬೆಂಡೆಕಾಯಿ ಒಂದು ಸ್ವಲ್ಪ ಹಾಕಿದ್ದೀನಿ. ಆಯಿತು ನೋಡಿ, ಸಣ್ಣ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಹಾಗೆ ನಾನಿಲ್ಲಿ ಮೊಸರು 1 ಕಪ್ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಮೊಸರನ್ನು ತೊಗೊಂಡಿದ್ದೀರಿ ಅದಕ್ಕೆ ತಕ್ಕಾಗಿ ಟೊಮೆಟೊನ ಹಾಕಬೇಕು. ಟೊಮೆಟೊ ಟೇಸ್ಟ್ ಕೊಡುತ್ತೆ, ಓಕೆನಾ. ತುಂಬ ಹಾಕಬೇಡಿ, ಚಿಕ್ಕದು ಹಾಕ್ಕೊಳ್ಳಿ. ಮೊಸರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮೊಸರು ಕೂಡ ತುಂಬ ಹುಳಿಯೆಲ್ಲ ಆಗಿರಬಾರ್ದು, ಓಕೆನಾ. ಸರಿಯಾಗಿರುವ ಮೊಸರಾಗಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಏನು ಗೊತ್ತಾ, ನಾವೇನಾದರೂ ಹೀಗೆ ದಾಲು ಇಂಥವೆಲ್ಲ ಮಾಡಿಕೊಂಡಾಗಲೂ ಕೂಡ ಒಂದು ಸಲ ದಾಲಲ್ಲಿ ಊಟ ಮಾಡಿ ನಂತರ ಇದರಲ್ಲಿ ಊಟ ಮಾಡಿದರೂ ಇನ್ನೂ ಸಖತ್ತಾಗೇ ಇರುತ್ತೆ ಗೊತ್ತಾ, ತುಂಬಾ ಘಮ ಕೊಡುತ್ತೆ. ಹಾಗೆ ನಾನು ಇದಕ್ಕೆ ಇಂಗು ಕೂಡ ಒಗ್ಗರಣೆಗೆ ಸಾಸಿವೆ ಜೊತೆ ಹಾಕಿದ್ದೀನಿ, ಓಕೆನಾ. ಇಂಗು ಹಾಕಲೇಬೇಕು, ಅದು ಒಂದು ರೀತಿ ಘಮ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ. ಹಾಗೆ ಇಂಗು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಓಕೆನಾ. ಆಯಿತು. ಚೆನ್ನಾಗಿ ಈಗ ನಾನು ಏನು ಮಾಡಿದ್ದೀನಿ ಗೊತ್ತಾ, ಇದು ಸ್ಟೋವ್ ಅಂದರೆ ಬೆಂಡೆಕಾಯಿ ಬೆಂದ ನಂತರ ಸ್ಟೋವ್ ಬಂದ್ ಮಾಡಿದ್ದೀನಿ. ಬೆಂಡೆಕಾಯಿ ಸ್ವಲ್ಪ ತಣ್ಣಾದ ನಂತರ ನಾನಿಲ್ಲಿ ಮೊಸರನ್ನ ಹಾಕಿರೋದು, ಓಕೆನಾ. ನೆನ್ಪಿಟ್ಕೊಳ್ಳಿ. ಮತ್ತು ಬೇರೆ ಯಾವುದು ನಾನು ಮಸಾಲ ಎಲ್ಲ ರುಬ್ಬಿ ಹಾಕಿಲ್ಲ, ಓಕೆನಾ. ಮೊಸರಲ್ಲೇ ಈ ರೀತಿ ಮಾಡಬೇಕು. ಹಾಗೆ ಟೊಮೆಟೊ ಮೇಲಿಂದ ಹಾಕ್ತೀನಿ, ಅಂದರೆ ಈರುಳ್ಳಿನೂ ಸ್ವಲ್ಪ ಮೇಲಿಂದ ಹಾಕ್ತೀನಿ. ಇದು ಏನು ಗೊತ್ತಾ, ಒಂದು 2-3 ಜನ ಊಟ ಮಾಡ್ಬೋದು ಅಷ್ಟು. ನೀವೇನಾದರೂ 4-5 ಜನ ಇದ್ದೀರಿ ಅಂದರೆ ಸ್ವಲ್ಪ ಮೊಸರನ್ನ ಜಾಸ್ತಿ ಹಾಕ್ಕೊಳ್ಳಿ, ಬೆಂಡೆಕಾಯಿನ ಜಾಸ್ತಿ ಹಾಕ್ಕೊಳ್ಳಿ, ಓಕೆನಾ. ಚೆನ್ನಾಗಿರುತ್ತೆ ಇದು. ಒಂದು 3 ಜನ ಊಟ ಮಾಡ್ಬೋದು. ಊಟ ಅಂತೂ
ಖುಷಿಯಿಂದ ಊಟ ಸವಿಬೋದು. ಓಕೆನಾ. ನಾನಿಲ್ಲಿ ನೋಡಿ ರೆಡ್ ರೈಸಿಗೂ ಹಾಕ್ತೀನಿ. ಇದು ಯಾವುದೇ ರೈಸಿಗಾದರೂ ಬರುತ್ತೆ. ರೆಡ್ ರೈಸಿಗೆ ಇದನ್ನು ಗೊಜ್ಜನ್ನು ಹಾಕ್ತಾ ಇದ್ದೀನಿ. ನಾವಿಲ್ಲಿ ಬೆಂಡೆಕಾಯಿ ಗೊಜ್ಜು ಅಂತ ಹೇಳ್ತೀವಿ. ನಾನಾ ರೀತಿಯಲ್ಲಿ ನಾವು ಇದನ್ನು ಮಾಡ್ಬೋದು ಬೆಂಡೆಕಾಯಿ ರೆಸಿಪಿಯನ್ನು. ಓಕೆನಾ. ಪಲ್ಯ ಮಾಡ್ಬೋದು, ಗೊಜ್ಜು ಮಾಡ್ಬೋದು, ಹಸಿ ಅಂತ ಮಾಡ್ಬೋದು, ತುಂಬ ರೀತಿಯಲ್ಲಿ ನಾವು ಮಾಡಿ ಊಟ ಮಾಡ್ಬೋದು. ಈ ಶಕೆಯಲ್ಲಂತೂ ನಂಬರ್ 1 ತಂಪು ಕೊಡುವಂತಹ ಬೆಂಡೆಕಾಯಿ ಗೊಜ್ಜು ಅಂತ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ. ಓಕೆನಾ. ಹೇಗಿತ್ತು ನನ್ನ ವಿಡಿಯೋ ರೆಸಿಪಿ ಚೆನ್ನಾಗಿದೆಯಾ ಕಮೆಂಟ್ ಮೂಲಕ ತಿಳಿಸಿ.